ಮನಸ್ಸು ಮಲ್ಲಿಗೆಯಾಗಿರಲಿ. ದೇವರು ಪ್ರಾಣಿ ಸಂಕುಲಕ್ಕೆ ಏನೆಲ್ಲ ಕೊಟ್ಟಿರಬಹುದು, ಆದರೆ ಮಾನವನಿಗೆ ಕೊಟ್ಟ ಮನಸ್ಸು ಆ ಎಲ್ಲ ಕೊಡುಗೆಗಳಿಗಿಂತಲೂ ಮಿಗಿಲಾದದ್ದು. ಪ್ರಾಣಿ ಸಂಕುಲದಿಂದ ಮನುಷ್ಯನನ್ನು ಬೇರ್ಪಡಿಸುವ ವಿಶಿಷ್ಟ ಅಂಶವೇ ಮನಸ್ಸು. ಹಾಗೆಂದು ಮನಸ್ಸು ಹೊಂದಿದ ಮಾತ್ರಕ್ಕೆ ಎಲ್ಲವನ್ನೂ ಪಡೆದಂತಾಗುವುದಿಲ್ಲ. ಅದನ್ನು ಸಂಸ್ಕಾರ ಸಂಸ್ಕೃತಿಗಳಿಂದ ತನ್ನ ಅಭ್ಯುದಯಕ್ಕೆ ಬಳಸಿದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ. ಮನಸ್ಸು ಅಭ್ಯುದಯಕ್ಕೆ ಕಾರಣವಾದಂತೆ ಅವನತಿಗೂ ಕಾರಣವಾಗುತ್ತದೆ. ವಿದ್ಯೆ, ಬುದ್ಧಿ, ಸತ್ಸಂಗದಿಂದ ಶ್ರೇಯಸ್ಸು ಪಡೆದರೆ ದುರ್ವ್ಯಸನ, ದುರಾಚಾರಗಳಿಂದ ಅವನತಿಗೆ ಕಾರಣವಾಗುತ್ತದೆ. ಅಂತೆಯೇ ಪ್ರತಿಯೊಬ್ಬರೂ ದೇಹ ಶುಚಿತ್ವಕ್ಕೆ ಆದ್ಯತೆ ನೀಡಿದಷ್ಟೇ ಮನಸ್ಸಿನ ಸ್ವಚ್ಛತೆಗೂ ಪ್ರಯತ್ನಿಸಬೇಕು. ದೇಹ ಶುದ್ಧಿಗೆ ನಮ್ಮಲ್ಲಿ ಹತ್ತು ಸಾಧನಗಳಿರಬಹುದು, ಆದರೆ ಮನಸ್ಸಿನ ಮಲಿನತೆಯಿದ್ದರೂ ಅವು ಪ್ರಯೋಜನಕ್ಕೆ ಬರಲಾರವು. ಒಂದು ಸಮೀಕ್ಷೆಯ ಪ್ರಕಾರ ದೈಹಿಕ ಕಾಯಿಲೆಗಳಿಗಿಂತ ಮಾನಸಿಕ ಕಾಯಿಲೆಗಳಿಗೆ ಬಳಲುವವರ ಸಂಖ್ಯೆ ದಿನಕ್ಕೂ ಹೆಚ್ಚುತ್ತಲೇ ಇದೆ. ಇದಕ್ಕೆ ಕಾರಣವೇನೆಂದರೆ ಬಹುತೇಕ ಜನರು ಶರೀರ ಸ್ವಾಸ್ಥ್ಯಕ್ಕೆ ಗಮನ ಕೊಟ್ಟಷ್ಟು ಮಾನಸಿಕ ಸ್ವಾಸ್ಥ್ಯದತ್ತ ಗಮನ ಕೊಡುವುದಿಲ್ಲ. ಪ್ರತಿದಿನವೂ ಕಸಗುಡಿಸುವ ಮೂಲಕ ನಮ್ಮ ಮನೆಯ ಸ್ವಚ್ಛತೆಯನ್ನು ಕಾಪಾಡುತ್ತೇವೆ. ಆದರೂ ಬಾಗಿಲು, ಕಿಟಕಿ ಮತ್ತು ಕಾಲಿನ ಧೂಳಿನ ಮೂಲಕ ಮತ್ತೆ ಮತ್ತೆ ಕಸ ಅವತರಿಸುತ್ತಲೇ ಇರುತ್ತದೆ. ಹಾಗೆಯೇ ಶರೀರವೆಂಬ ಮನೆಗೆ ಪಂಚೇಂದ್ರಿಯಗಳ ಮೂಲಕ ಅಜ್ಞಾನದ ಧೂಳು ಅವತರಿಸಿ ಮನಸ್ಸನ್ನು ಅಧೋಗತಿಗೆ ತಳ್ಳುತ್ತಿರುತ್ತದೆ. ಸತ್ಸಂಗ, ಧ್ಯಾನ, ಸ್ವಾಧ್ಯಾಯಗಳಂತಹ ಸಾತ್ವಿಕ ಸಾಧನಗಳ ಮೂಲಕ ನಿತ್ಯವೂ ಮನಸ್ಸೆಂಬ ಮನೆಯನ್ನು ಶುದ್ಧೀಕರಿಸಬೇಕಾಗುತ್ತದೆ. ಬಾಹ್ಯದ ದೋಷಗಳು ಸರಿಪಡಿಸಿಕೊಳ್ಳುವುದು ಕಷ್ಟವೇನಲ್ಲ, ಆದರೆ ಮನದ ಮಲಿನತೆಯನ್ನು ಕಳೆದುಕೊಂಡರೆ ಬದುಕು ಸುಂದರ, ಇಲ್ಲದಿದ್ದರೆ ನಿರರ್ಥಕ. ಅನೇಕ ಜನ ಮಡಿವಂತಿಕೆಯ ಹೆಸರಿನಲ್ಲಿ ಮನಸ್ಸಿನ ಶುದ್ಧಿಯನ್ನೇ ಮರೆತಿದ್ದಾರೆ. ಆದರೆ ಮನಸ್ಸು ಮತ್ತು ಚಿತ್ತಶುದ್ಧಿ ಇವೆಲ್ಲಕ್ಕಿಂತ ಮಿಗಿಲಾಗಿದೆ. ಕ್ಷಕಿರಣದ ಮುಂದೆ ನಿಂತಾಗ ಬಾಹ್ಯ ಸ್ವರೂಪಕ್ಕಿಂತ ಶರೀರದ ಒಳಗಿನ ಸ್ಥಿತಿಯೇ ಮೂಡಿಬರುವಂತೆ ಅಂತರಂಗದ ಶುದ್ಧಿಯಿಂದಲೇ ದೇಹಸಾಕ್ಷಾತ್ಕಾರವಾಗುತ್ತದೆ. ಇದು ಆತ್ಮೋದ್ಧಾರ ಜೊತೆಗೆ ಲೋಕೋದ್ಧಾರಕ್ಕೂ ಕಾರಣವಾಗುತ್ತದೆ. ಜನ ಹಾಗೂ ಮನ ಮೆಚ್ಚುವಂತೆ ನಡೆದುಕೊಳ್ಳಬೇಕಾದರೆ ಶುದ್ಧ ಅಂತರಂಗದಿಂದ ಕೂಡಿರಬೇಕು. ದೇಹ